ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಯಾವ ಥರ ಬರಿಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಯಾವ ಥರ ಬರಿಬೇಕು ಅನ್ನೋದನ್ನು ಹೇಳ್ತೀನಿ. ಲಾಸ್ಟ್ ಟೈಮ್ ನಾವು ಹೆಂಗೆ ಯೂಸ್ ಮಾಡಿದ್ವಿ ಅದೇ ಟ್ರಿಕ್ಕನ್ನು ಯೂಸ್ ಮಾಡಬೇಕು ಇಲ್ಲೂ ಸಹ. ನನ್ನ ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ವಿಡಿಯೋ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಸೆಟ್ಟಿಂಗ್ಸಿಗೆ ಹೋಗಿ ಅಲ್ಲಿ ನೀವು ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ನನ್ನ ವಿಡಿಯೋ ಕ್ಲಿಯರಾಗಿ ಕಾಣಿಸುತ್ತೆ. ಓಕೆ, ಇವಾಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತಂದರೆ ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಆದರೂ ಇರಬಹುದು, ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಟ್ರಿಬಲ್ ಬಾಂಡ್ ಆದರೂ ಇರಬಹುದು. ಡಬಲ್ ಬಾಂಡ್ ಇದ್ದರೆ ನಾವು ಅದನ್ನು ಅಲ್ಕೀನ್ ಅಂತ ಕರಿತೀವಿ, ಟ್ರಿಬಲ್ ಬಾಂಡ್ ಇದ್ದರೆ ಅದನ್ನು ನಾವು ಅಲ್ಕೈನ್ ಅಂತ ಹೇಳ್ತೀವಿ. ಓಕೆ, ಇವಾಗ ನಾವು ಅಲ್ಕೀನನ್ನು ಒಂದು ರಚನಾ ವಿನ್ಯಾಸ ಅಣುಸೂತ್ರ ಯಾವ ಥರ ಬರಿಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಆ್ಯಸ್ ಯೂಶ್ವಲ್ ಏನು ಹೇಳಿದ್ದೆ, ಒಂದು ಟ್ರಿಕ್ಕನ್ನು ಹೇಳಿದ್ದೆ, ಹೌದಾ? ಅಲ್ಕೀನಿನ ಫಸ್ಟ್ ಮೆಂಬರ್ ಯಾವ್ದು ಬರುತ್ತೆ ಅಂತ ಹೇಳಿದರೆ ನಮಗಿಲ್ಲಿ ಈಥೀನ್ ಬರುತ್ತೆ, ENE. ಓಕೆ, ಇಲ್ಲಿ ENE ಅಂತಂದರೆ ಟ್ರಿಬಲ್ ಬಾಂಡ್ ಅಂತ ಅರ್ಥ. ಓಕೆ, ಸಾರಿ, ಡಬಲ್ ಬಾಂಡ್. ENE ಅಂತಂದರೆ ಡಬಲ್ ಬಾಂಡ್ ಅಂತ ಅರ್ಥ. ನೆಕ್ಸ್ಟು YNE ಅಂತ ಹೇಳಿದರೆ ಟ್ರಿಬಲ್ ಬಾಂಡ್ ಅಂತ ಅರ್ಥ. ಇದನ್ನು YNE ಬಗ್ಗೆ ನಾನು ನಿಮ್ಗೆ ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇಲ್ಲಿ ENE ಅಂತಂದರೆ ಡಬಲ್ ಬಾಂಡ್ ಅನ್ನೋದನ್ನು ತಿಳ್ಕೊಳ್ಳಿ. ಓಕೆ, ಫಸ್ಟ್ ಮೆಂಬರ್ ಆಫ್ ಅಲ್ಕೀನಿನ ಫಸ್ಟ್ ಮೆಂಬರ್ ಯಾವ್ದು ಬರುತ್ತೆ? ಈಥೀನ್ ಬರುತ್ತೆ. ಓಕೆ, ಇಲ್ಲಿ ಎತ್ ಅಂತಂದರೆ ಏನು? ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಎತ್ ಅಂತಂದರೆ 2 ಕಾರ್ಬನ್ ಅಂತ ಅರ್ಥ. ಅಗೇನ್ ನಾನು ಇಲ್ಲಿ ಇನ್ನೊಂದು ಸರಿ ಬರ್ತೀನಿ ನಿಮಗೆ. ಫಸ್ಟ್ ಮೆಂಬರು ಈಥೀನ್ ಬರುತ್ತೆ. ಪ್ರೋಪೀನ್, ENE. ನೆಕ್ಸ್ಟ್ ಒನ್ ಬ್ಯೂಟೀನ್, ENE. ನೆಕ್ಸ್ಟ್ ಪೆಂಟೀನ್, ಆಮೇಲೆ ಫಿಫ್ತ್ ಒನ್ ಹೆಕ್ಸೀನ್. ಓಕೆ, ಈ ಥರ ನಾನು ಇಷ್ಟು ಎಕ್ಸಾಂಪಲ್ಸನ್ನು ಕೊಡ್ತೀನಿ, ನೀವು ಮುಂದಿನ ಎಕ್ಸಾಂಪಲ್ಸನ್ನು ನೀವೇ ಮಾಡುವಂತ್ರಿ. ಓಕೆನಾ? ನೆಕ್ಸ್ಟು ಎತ್ ಅಂತಂದರೆ ಏನಿಲ್ಲ, 2 ಕಾರ್ಬನ್ ಅಂತ ಅರ್ಥ. ಅಗೇನ್ ನಾನು ಇನ್ನೊಂದು ಸರಿ ಬರಿತೀನಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಎತ್ ಅಂದರೆ 2 ಕಾರ್ಬನ್, ಪ್ರಾಪ್ ಅಂತ ಹೇಳಿದರೆ ಪ್ರಾಪ್ ಅಂದರೆ 3 ಕಾರ್ಬನ್ ಅಂತ, ಬ್ಯೂಟ್ ಅಂತ ಹೇಳಿದರೆ 4 ಕಾರ್ಬನ್, ಪೆಂಟ್ ಅಂತ ಹೇಳಿದರೆ 5 ಕಾರ್ಬನ್. ಓಕೆ, ENE ಅಂತಂದರೆ ಡಬಲ್ ಬಾಂಡ್. ಓಕೆ, ಇವಾಗ ನಾವು ಫಸ್ಟ್ ಮೆಂಬರ್ ಆಫ್ ಅಲ್ಕಿನ್ ಯಾವುದಂತ ಹೇಳಿದರೆ ಈಥೀನನ್ನು ತೊಗೊಳ್ತೇವೆ. ಇದ್ರ ಸ್ಟ್ರಕ್ಚರನ್ನು ಯಾವ ಥರ ಬರಿಬೇಕು ಅಂತ. ಎತ್ ಅಂದರೆ ಆಲ್ರೆಡಿ 2 ಕಾರ್ಬನ್ ಇದೆ, 2 ಕಾರ್ಬನನ್ನು ನಾನು ಇಲ್ಲಿ ಬರಿತೀನಿ. ENE ಅಂತ ಕೊಟ್ಟಿದ್ದಾರೆ ಇಲ್ಲಿ. ENE ಅಂತಂದರೆ ಡಬಲ್ ಬಾಂಡ್ ಅಂತ ಅರ್ಥ. ಓಕೆ, ಕಾರ್ಬನ್ ಮಧ್ಯೆ ಏನು ಬರಬೇಕು? ನಮಗಿಲ್ಲೇ ಡಬಲ್ ಬಾಂಡ್ ಬರಬೇಕು. ಪ್ರತಿಯೊಂದು ಕಾರ್ಬನ್ಗೂ 4 ಬಾಂಡ್ ಬರಬೇಕು. ಇಲ್ಲಿ ಆಲ್ರೆಡಿ 2 ಬಾಂಡ್ ಇದೆ, ಇನ್ನೆರಡು ಬಾಂಡನ್ನು ನಾವು ಬರಿಬೇಕಾಗುತ್ತೆ. ಇಲ್ಲೊಂದು ಬಾಂಡು, ಇಲ್ಲೊಂದು ಬಾಂಡು. ನೀವು ಇಲ್ಲಿ ಕೆಳಗಡೆ ಇನ್ನೊಂದು ಬಾಂಡ್, ಕೆಳಗಡೆನೂ ಬಾಂಡ್ ಬರಿಬೋದು, ಇಲ್ಲಿ ಮೇಲ್ಗಡೆನಾದರೂ ಬರಿಬೋದು. ಟೋಟಲ್ ಆಗಿ ಈ ಕಾರ್ಬನ್ಗೆ ಎಷ್ಟು ಬಾಂಡ್ ಬರಬೇಕು? 4 ಬಾಂಡ್ ಬರಬೇಕು. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? ಈಗ ಫಸ್ಟ್ ಕಾರ್ಬನ್ಗೆ 4 ಬಾಂಡ್ ಬರೆದ್ವಿ, ಸೆಕೆಂಡ್ ಕಾರ್ಬನ್ಗೂ ಸಹ 4 ಬಾಂಡ್ ಬರಬೇಕು. ಆಲ್ರೆಡಿ ಇಲ್ಲಿ 2 ಇದೆ, ಇನ್ನೊಂದು ಬಾಂಡು ಮತ್ತು ಈ ಕಡೆ ಒಂದು ಬಾಂಡ್. ಉಳಿದಿದ್ದೇನು ಮಾಡಬೇಕು? ನಾವು ಹೈಡ್ರೋಜನನ್ನು ಸರಿ ಮಾಡಬೇಕು. ಓಕೆ, ಇದರ ಅಣುಸೂತ್ರ ಏನಾಗುತ್ತೆ? C2H4 ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಬರೋಣ. ಯಾವುದಂತ ಹೇಳಿದರೆ ಪ್ರಾಪೀನ್. ಪ್ರಾಪ್ ಅಂದರೆ 3 ಕಾರ್ಬನ್ ಅಂತ, 3 ಕಾರ್ಬನನ್ನು ಬರ್ಕೊಳ್ಳಿ. ಇಲ್ಲಿ ENE ಅಂತಂದರೆ ಡಬಲ್ ಬಾಂಡ್ ಅಂತ ಹೇಳಿದೆ. ಡಬಲ್ ಬಾಂಡ್ ಅನ್ನುವಂಥದ್ದನ್ನು ಯಾವ ಕಾರ್ಬನ್ ಮಧ್ಯೆ ಇಡಬಹುದು ಅಂತ. ನೀವು ಈ ಕಾರ್ಬನ್ ಮಧ್ಯೆ, ಈ 2 ಕಾರ್ಬನ್ ಮಧ್ಯೆನಾದರೂ ಇಡ್ಬೋದು, ಅಥವಾ ಈ 2 ಕಾರ್ಬನ್ ಮಧ್ಯೆನಾದರೂ ಇಡ್ಬೋದು, ಎಲ್ಲಾದರೂ ಮಾಡ್ಬೋದು. ಆದರೆ ಒಂದು ಡಬಲ್ ಬಾಂಡನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಮೆನ್ಷನ್ ಮಾಡ್ತೀನಿ ಈ ಕಾರ್ಬನ್ ಮಧ್ಯೆ. ಒನ್ಸ್ ನೀವು ಇಲ್ಲಿ ಡಬಲ್ ಬಾಂಡನ್ನು ಮೆನ್ಷನ್ ಮಾಡಿದರೆ ಅಂದರೆ ಅಗೇನ್ ನೀವು ಇಲ್ಲಿ ಡಬಲ್ ಬಾಂಡ್ ಮೆನ್ಷನ್ ಮಾಡೋ ಅಗತ್ಯ ಇಲ್ಲ, ಇಲ್ಲಿ ನೀವು ಸಿಂಗಲ್ ಬಾಂಡನ್ನು ಬರೀಬಹುದು. ಈ ಕಾರ್ಬನ್ಗೆ ಆಲ್ರೆಡಿ 2 ಬಾಂಡ್ ಇದೆ, ಇನ್ನೆರಡು ಬಾಂಡ್ ಬರೀಬೇಕು. ಆ್ಯಂಡ್ ಈ ಕಾರ್ಬನ್ ನೋಡಿರಿ, ಸೆಕೆಂಡ್ ಕಾರ್ಬನ್ಗೆ ಎಷ್ಟು ಬಾಂಡ್ ಇದೆ? 1, 2, 3 ಇದೆ, ಹೌದಾ? ಅದಕ್ಕೆ ಇನ್ನು ಒಂದು ಬಾಂಡಿನ ಅವಶ್ಯಕತೆ ಇದೆ. ಆ ಬಾಂಡನ್ನು ನಾನಿಲ್ಲಿ ತೋರಿಸ್ತೀನಿ. ಆ್ಯಂಡ್ 3ನೇ ಕಾರ್ಬನ್ ನೋಡಿ, 1, 2, 3, 4. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು? ಹೈಡ್ರೋಜನನ್ನು ಬರಿಬೇಕು. ಹೈಡ್ರೋಜನನ್ನು ಬರೆದ್ರೆ ಇದರದ್ದು
ಸ್ಟ್ರಕ್ಚರ್ ರಚನಾ ವಿನ್ಯಾಸ ಕಂಪ್ಲೀಟ್ ಆಯಿತು. ಇವಾಗ ಏನು ಮಾಡ್ತೀವಿ, ಇದ್ರದ್ದು ಫಾರ್ಮುಲಾನ ಬರೀತೀವಿ. ಓಕೆ, ಸೊ ಎಷ್ಟಿದೆ ಕಾರ್ಬನ್ನು? 1 2 3 ಇದೆ, C3 ಆಯಿತು. ಹೈಡ್ರೋಜನ್ಸ್ ಎಷ್ಟಿದೆ? 1 2 3 4 5 6, C3H6 ಅಂತ. ಸೊ ಇದು ಏನಪ್ಪ ಅಂದರೆ ಪ್ರೋಪೀನಿನ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ, ಯಾವುದಂತ ಹೇಳಿದರೆ ನಮಗೆ ಇಲ್ಲೇ ಇನ್ನೊಂದು ಬೇಕಾಗುತ್ತೆ. ಯಾವುದಂದರೆ ಈಥೀನ್ ಬರೆದ್ವಿ, ಪ್ರೋಪೀನ್ ಬರೆದ್ವಿ. ಇವಾಗ ನಾವು ಬ್ಯೂಟೀನನ್ನು ಬರೆಯೋಣ. ಓಕೆ, ಸೊ ನಾನು 2 ಎಕ್ಸಾಂಪಲನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಸೊ ದ್ಯಾಟ್ ನಿಮಗೆ ಇದನ್ನು ನೀವು ವಿಡಿಯೋನ ನೋಡ್ದೇ ಮಾಡ್ತೀರಾ ಅಂತ ಗೊತ್ತು. ಓಕೆ, ಸೊ ಇವಾಗ ನೋಡೋಣ. ಬ್ಯೂಟ್ ಅಂತ ಅಂದರೆ 4 ಕಾರ್ಬನ್ ಅಂತ ಅರ್ಥ. ENE ಅಂತಂದರೆ ಏನು? ಡಬಲ್ ಬಾಂಡ್ ಅಂತ ಅರ್ಥ. ಓಕೆ, ಸೊ ಬ್ಯೂಟ್ ಅಂದರೆ 4 ಕಾರ್ಬನನ್ನು ಬರೆಯೋಣ. 1 2 3 4. ಓಕೆ, ಸೊ ಡಬಲ್ ಬಾಂಡನ್ನು ಎಲ್ಲಿ ಮೆನ್ಷನ್ ಮಾಡಬೇಕು? ಡಬಲ್ ಬಾಂಡನ್ನು ನೀವು ಎಲ್ಲಾದರೂ ಮೆನ್ಷನ್ ಮಾಡಿ. ಈ 2 ಕಾರ್ಬನ್ ಮಧ್ಯೆನಾದರೂ ಆಗಿರ್ಬೋದು, ಈ 2 ಕಾರ್ಬನ್ ಮಧ್ಯೆನಾದರೂ ಆಗಿರ್ಬೋದು, ಈ 2 ಕಾರ್ಬನ್ ಮಧ್ಯೆನಾದರೂ ಆಗಿರ್ಬೋದು, ನೀವೆಲ್ಲಾದರೂ ಮೆನ್ಷನ್ ಮಾಡ್ಬೋದು. ಸೊ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆ, ಒಂದು ಡಬಲ್ ಬಾಂಡ್ ಬಂದರೆ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು? ಪ್ರತಿಯೊಂದು ಕಾರ್ಬನ್ಗೂ 4 ಬಾಂಡ್ ಬರೋ ಹಾಗೆ ನಾವು ಬರಿಬೇಕು. ಇಲ್ಲಿ ಆಲ್ರೆಡಿ 2 ಇದೆ, 3 4. ಸೊ ಇದಕ್ಕೆ 1 2 3 4, 1 2 3 4. ಓಕೆ, ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸೊ ಹಾಗಾಗಿ ನಾನು ವೀಡಿಯೋನ ಕಟ್ ಮಾಡ್ತಾ ಇದ್ದೀನಿ. ಡೋಂಟ್ ವರಿ. ಓಕೆ, ಸೊ ಇವಾಗ ಏನು ಮಾಡಬೇಕು? ಪ್ರತಿಯೊಂದು ಕಾರ್ಬನ್ಗೆ 4 ಬಾಂಡನ್ನು ಬರಿಬೇಕು. ಸೊ ಈಗ 4ನೇ ಕಾರ್ಬನ್ನಿಗೆ ಬರೆಯೋಣ. 1 2 3 4. ಓಕೆ, ಸೊ ಪ್ರತಿಯೊಂದಕ್ಕೂ ನಾವು ಏನು ಮಾಡ್ತೀವಿ? ಎಲ್ಲೆಲ್ಲಿ ಬಾಂಡ್ ಇದೆ ಅಲ್ಲಿ ಹೈಡ್ರೋಜನನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ಥರ. ಇವಾಗ ಏನು ಮಾಡಬೇಕು? ನಾವು ಫಾರ್ಮುಲಾ ಬರಿಬೇಕು. ಸೊ ಕಾರ್ಬನ್ಸ್ ಎಷ್ಟಿದೆ? 1 2 3 4 ಇದೆ, C4. ಹೈಡ್ರೋಜನ್ಸ್ ಎಷ್ಟಿದೆ? 1 2 3 4 5 6 7 8 ಇದೆ. ಓಕೆ, C4H8 ಅನ್ನುವಂಥದ್ದು ಏನಂತಂದರೆ ಇದರ ಬ್ಯೂಟೀನಿನ ಒಂದು ಅಣುಸೂತ್ರ ಆಗಿರುತ್ತೆ. ಅದೇ ರೀತಿಯಾಗಿ ನಾನು ನಿಮಗೆ ಯಾವುದೋ ಪರ್ಯಾಪ್ತ ಹೈಡ್ರೋಕಾರ್ಬನ್ಸನ್ನು ಬರೆಯುವಾಗ ಇನ್ನೊಂದು ಸ್ಟ್ರಕ್ಚರನ್ನು ನಾನು ಹೇಳಿದ್ದೆ ಯಾವ ಥರ ಬರಿಬೇಕು ಅಂತ. ಸೊ ಇಲ್ಲಿ ಅದನ್ನು ಬರಿಬೋದು ನೋಡಿ. CH ಎಷ್ಟಿದೆ? 2 ಇದೆ, CH2 ಡಬಲ್ ಬಾಂಡ್, CH. ಓಕೆ, ಸಿಂಗಲ್ ಬಾಂಡ್, CH2 ಸಿಂಗಲ್ ಬಾಂಡ್. ಇಲ್ಲೆಷ್ಟಿದೆ? CH3 ಇದೆ. ಈ ಥರನೂ ಬರಿಬೋದು. ಸೊ ನೀವು PUCಗೆ ಏನಾದರೂ ಸೈನ್ಸ್ ತೊಗೊಂಡ್ರೆ ಅಲ್ಲಿ ಕೆಮಿಸ್ಟ್ರಿನಲ್ಲಿ ಇದೇ ಥರ ಸ್ಟ್ರಕ್ಚರನ್ನು ಕೇಳ್ತಾರೆ. ಓಕೆ, ನಾವು ಪ್ರತಿ ಸರಿನೂ ಈ ಥರ ಸ್ಟ್ರಕ್ಚರನ್ನು ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಈ ಥರ ಸ್ಟ್ರಕ್ಚರನ್ನು ಸಹ ನಮಗೆ ನೆನಪಿರಬೇಕಾಗುತ್ತೆ. ನೆಕ್ಸ್ಟು 4th ಒನ್ ನೋಡೋಣ. ಯಾವುದಂತ ಹೇಳಿದರೆ ಪೆಂಟೀನ್ ಅಂತ ಹೇಳ್ತೀವಿ. ನೀವು ಕನ್ನಡದಲ್ಲೂ ಸಹ ಬರ್ಕೋಬಹುದು, ಬಟ್ ಅದು ಕನ್ನಡಕ್ಕಿಂತನೂ ಇಂಗ್ಲೀಷಲ್ಲಿ ಇದು ತುಂಬ ಚೆನ್ನಾಗಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ನಾನು ಬರಿತಾ ಇದ್ದೀನಿ. ಓಕೆ, ಸೊ ಪೆಂಟ್ ಅಂತ ಹೇಳಿದರೆ 5 ಕಾರ್ಬನ್ ಅಂತ. ಸೊ 5 ಕಾರ್ಬನನ್ನು ಬರೀರಿ. 1 2 3 4 5. ENE ಅಂತಂದರೆ ಡಬಲ್ ಬಾಂಡ್ ಅಂತ ಅರ್ಥ. ಸೊ ಇಲ್ಲಿ ನೀವು ಎಲ್ಲಾದರೂ ನೀವು ಮೆನ್ಷನ್ ಮಾಡ್ಬೋದು. ಈ ಸರಿ ನಾನು ಈ ಕಡೆ ಡಬಲ್ ಬಾಂಡನ್ನು ಮೆನ್ಷನ್ ಮಾಡ್ತೀನಿ. ಉಳಿದಿರೋ ಕೆಲಸ ಏನು? ನಮಗೆ ಪ್ರತಿಯೊಂದು ಕಾರ್ಬನ್ಗೂ 4 ಬಾಂಡ್ ಬರೋ ಹಾಗೆ ನಾವು ಬರಿಬೇಕಾಗತ್ತೆ. ಸೊ 4 ಬಾಂಡನ್ನು ನಾನಿಲ್ಲೇ ಬರಿತೀನಿ. 1 2 3 4, 1 2 3, 1 2 3. ಓಕೆ, ಸೊ ಇಲ್ಲ ಈ ಕಾರ್ಬನ್ ನೋಡಿ 1 2 3 ಇದೆ, ಇದಕ್ಕೆ ಇನ್ನೂ 1 ಮಾತ್ರ ಸಾಕು. ಇಲ್ಲಿ 2 ಇದೆ, ಇದಕ್ಕೊಂದು ಮತ್ತು ಇಲ್ಲೊಂದು. ಓಕೆ, ಸೊ ಇವಾಗ